ಥ್ಯಾಂಕ್ ಯು ಹರಿಪ್ರಿಯ ಅವರೇ. ಅವರು ಯಜಮಾನ್ರ ಬಗ್ಗೆ ಮಾತಾಡ್ತಾ ಲೈಟಾಗಿ ಭಾವುಕರಾಗ್ಬಿಟ್ರು, ಅಷ್ಟು ಹೆಮ್ಮೆ ಇದೆ ಅವರಿಗೆ ಅವರ ಯಜಮಾನ್ರ ಬಗ್ಗೆ. ಈಗ ವಸಿಷ್ಠ ಅವರೇ, ನಿಮ್ಮ ಬೇಸ್ ಧ್ವನಿಯಲ್ಲಿ ಎಲ್ಲರೂ ನಿಮ್ಮ ಮಾತನ್ನು ಕೇಳೋದಕ್ಕೆ ಕಾಯ್ತಾ ಇದ್ದಾರೆ. ನಾನು ಮಾತಾಡೋಕ್ಕೆ ಮುಂಚೆ ಒಂದು ಆಸೆ ಇದೆ ನನಗೆ. ಇಲ್ಲಿ ಎದುರುಗಡೆ ಇದ್ದಾರೆ ಅಂತಲ್ಲ, ನಿಜವಾಗ್ಲೂ ಕೂಡ ನಾನು ನಮ್ಮ ಚಿತ್ರರಂಗ ಅಂತ ಬಂದಾಗ, ನಮ್ಮ ಕುಟುಂಬ ಅಂತ ಬಂದಾಗ, ಅಲ್ಲಿ ನಮ್ಮ ಸೂಪರ್ ಸೀನಿಯರ್ ಅಥವಾ ಆಲ್ವೇಸ್ ಯಂಗ್ ಮ್ಯಾನ್ ದತ್ತಾಣ ಅವರನ್ನ, ಶಿವಣ್ಣನ ಮತ್ತು ರವಿ ಸರ್ 3 ಜನ ನೋಡಿದ್ರೆ ಕಾಲು ಬಿಟ್ಟು ನಮಸ್ಕಾರ ಮಾಡಬೇಕು ಅಂತ ನಂಗೆ ಅನಿಸುತ್ತೆ. ಇಷ್ಟು ವರ್ಷ ಅದನ್ನೇ ಮಾಡ್ಕೊಂಬಂದಿನಿ, ಯಾರಿಗೂ ಅದನ್ನು ಮಾಡಿಲ್ಲ. ಬಟ್ ಕಾಂತಾರ ಒಂದು ಸಿನಿಮಾ ನೋಡಿದಾಗ ರಿಷಬ್ ಅವ್ರಿಗೆ ಫೋನ್ ಮಾಡಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎದ್ಬಿಟ್ಟಿದ್ರು ಊರಿಗೆ. ಅವರು ಟೆಂಪಲ್ ರನ್ನಲ್ಲಿದ್ದರು, ಫೋನಿಗೆ ಸಿಗಲಿಲ್ಲ. ಆಗ ಅಜ್ಜುಗೆ ಫೋನ್ ಮಾಡಿದ್ದೆ, ಅಜ್ಜು ಎಲ್ಲಿದ್ದಾರೆ ರಿಷಬ್, ನಾವು ಒಂದ್ಸಲ ಅವ್ರ ಕಾಲು ಬೀಳ್ಬೇಕು ನಾನು ಅಂತ. ಗುರು, ದೇವರ ಆಣೆ, ನನ್ನ ತಾಯಿ ಆಣೆ, ಇದು ನನ್ನ ಆಸೆ ಆಗಿತ್ತು. ಆಸೆ ಈಡೇರಿತು. ಯಾಕೆಂದ್ರೆ ಕಾಂತಾರ ಸಿನಿಮಾ ನಮ್ಮ ನಾಡಿಗೆ ತಂದುಕೊಟ್ಟಂಥ ಹೆಮ್ಮೆ ಅಷ್ಟು ಅಗಾಧವಾದರೆ, ನನ್ನ ಮೇಲೆ ಆ ಸಿನಿಮಾ ಬೀರಿದಂಥ ಪ್ರಭಾವ, ಆ ಸಿನಿಮಾ ನನಗೆ ಕೊಟ್ಟ ಅನುಭವ, ಇದಕ್ಕೆ ಯಾವ ಪದದಲ್ಲಿ ಹೇಳಿದ್ರು ಕಡಿಮೆನೆ. ನಾನು ಒಂಥರ ಫಿಲ್ಮ್ ರಿವ್ಯೂವರ್ ಥರ ಒಂದಿಷ್ಟು ಬರೆದಿದ್ದೆ ಟ್ವಿಟರಲ್ಲಿ, ಇನ್ಸ್ಟಾಗ್ರಾಮಲ್ಲಿ. ಅಷ್ಟು ಇನ್ಸ್ಪೈರ್ ಮಾಡಿದ್ರಿ. ನಿಮ್ಮ ಒಂದು ಶಕ್ತಿ, ನಿಮ್ಮನ್ನು ಡ್ರೈವ್ ಮಾಡಿದಂತಹ ಶಕ್ತಿ, ಆ ಸಿನಿಮಾ ಮಾಡೋದಕ್ಕೆ ಆ ಶಕ್ತಿ ನಿಮ್ಮಲ್ಲಿ ಇದೆ. ಕಾಂತಾರ 1 ಆಗ್ತಿದೆ ಈಗ. ಹಾಗಾಗಿ ನಿಮ್ಮ ಆಶೀರ್ವಾದ ನನಗಿರಬೇಕು ಒಂದು ಕಡೆ. ಆ್ಯಂಡ್ ನೀವು ಬಂದು ಹರಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರೂ ಮಾತಾಡಿದ್ದೀವಿ ಸಾಕಷ್ಟು ಈ ಸಿನಿಮಾ ಬಗ್ಗೆ. ನಾನು ಇಲ್ಲಿ ಈ ಒಂದು ವೇದಿಕೆ, ಈ ಒಂದು ಕಾರ್ಯಕ್ರಮ ತುಂಬ ಸ್ಪೆಷಲ್ ಯಾಕೆ ಅನಿಸ್ತು ಅಂದರೆ, ಇಲ್ಲಿ ನಡೆದಿರ್ತಕ್ಕಂಥ ನನ್ನ ಸಿನಿಮಾ ತಂಡದವರು ಹೊರತುಪಡಿಸಿ ಹೇಳೋದಾದರೆ, ನಮ್ಮ ಕೆ ಮಂಜು ಅವರು, ನಮ್ಮ ನಿರ್ಮಾಪಕರು ಗುರು ದೇಶಪಾಂಡೆ ಅವರು, ನಮ್ಮ ಜಡೇಶ್, ಸುಧಾ ಆ್ಯಂಡ್ ನರ್ತನ್ ಸರ್, ಡಾರ್ಲಿಂಗ್ ರಾಮ್, ನನ್ನ ದೋಸ್ತ ಹೆಂಗದಿದೆ ಡೈಲಾಗ್ ಚರ್ಚ್ನಲ್ಲಿ ನವೀನ, ಪೃಥ್ವಿ, ಸೇತು ಅವರು, ನಮ್ಮ ನಿರ್ದೇಶಕರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.